ಕಳ್ಳಬುದ್ಧಿ ಚಿಚುಕಾಗೆ. ಪಕ್ಷಿಗಳ ಊರಿನಲ್ಲಿ ಅದೊಂದು ಪ್ರಶಾಂತವಾದ ಸಂಜೆ ಸಮಯ. ಸೂರ್ಯ ಮೇಲೆ ಮುಳುಗ್ತಾ ಇದ್ದಾಗ ಪಕ್ಷಿಗಳೆಲ್ಲರೂ ಅವರವ್ರ ಕೆಲಸನ ಮುಗಿಸ್ಕೊಂಡು ಊರಿನ ಮಧ್ಯದಲ್ಲಿರುವ ಆಲದ ಮರದ ಕೆಳಗಡೆ ಕೂತ್ಕೊಂಡು ಸುಮ್ಮನೆ ಕತೆ ಮಾತಾಡ್ತಾ ಇದ್ರು. ಟುನಿ ಅವಳ ಮಗಳಾದ ಬುಜ್ಜಿಯ ಜೊತೆ ಅಲ್ಲಿಗೆ ಬಂದಿದ್ಲು. ಹಾಗೇನೆ ಚೋಟು ಅವಳ ಮಗನಾದ ಬನ್ನುವಿನ ಜೊತೆ ಅಲ್ಲಿಗೆ ಬಂದಿದ್ಲು. ಜೊತೆಗೆ ಲೂಸಿ ಪಾರಿವಾಳ ಹಾಗೂ ಮಹಿ ಹದ್ದು ಕೂಡ ಇದ್ರು. ಅವಾಗ ಟುನಿ ಗುಬ್ಬಚ್ಚಿ ಅವ್ರ ಎಲ್ಲರ ಹತ್ರನೂ, ಸ್ನೇಹಿತರೆ, ಇವತ್ತು ನಾನು ಸಂತೆಯಿಂದ ಒಂದು ಮುತ್ತಿನ ಹಾರ ತಗೊಂಡೆ. ನಮ್ಮ ಅಜ್ಜಿಯ ಜ್ಞಾಪಕಕ್ಕೋಸ್ಕರ ತಗೊಂಡೆ. ಎಷ್ಟೋ ದಿನಗಳಿಂದ ತಗೋಬೇಕು ಅಂತ ಇದ್ದೆ. ಹೌದಾ? ಎಲ್ಲಿ ತೋರ್ಸು. ಮುತ್ತಿನ ಹಾರ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಪಳಪಳ ಅಂತ ಹೊಳಿತಾ ಇರುತ್ತೆ. ಟುನಿ ಗುಬ್ಬಚ್ಚಿ ಅವಳ ಹತ್ರ ಇರುವ ಒಂದು ವೆಲ್ವೆಟ್ ಬಾಕ್ಸ್ನ ಹೊರಗಡೆ ತೆಗೆದ್ಲು. ಅದರಲ್ಲಿ ಬಿಳಿಯಾಗಿ ಅಂದವಾಗಿ ಒಂದಂದವಾದ ಮುತ್ತಿನ ಹಾರ ಇತ್ತು. ಅದು ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ವಾವ್, ಇದು ಎಷ್ಟು ಚೆನ್ನಾಗಿದೆ. ಇದನ್ನ ನೀನು ಹಾಕೊಂಡ್ರೆ ಪಳಪಳ ಅಂತ ದೇವತೆ ರೀತಿ ಹೊಳಿತಾ ಇರ್ತೀಯ ತುನಿ. ಎಲ್ರೂ ಆ ಮುತ್ತಿನ ಹಾರವನ್ನ ನೋಡಿ ಸಂತೋಷ ಪಡ್ತಾ ಇದ್ದಾಗ ಆ ಮರದ ಮೇಲೆ ಕೂತ್ಕೊಂಡಿದ್ದ ಚಿಚುಕಾಗಿಗೆ ಮಾತ್ರ ಆ ಮುತ್ತಿನ ಹಾರ ತುಂಬಾ ಇಷ್ಟ ಆಯ್ತು. ಆದ್ರ ನೋಡಿ ಅವಳಿಗೆ ಹೊಟ್ಟೆ ಕೂಡ ಹುರಿತಾ ಇತ್ತು. ಆವಾಗ ಚಿಚುಕಾಗೆ ಅವಳ ಮನ್ಸಲ್ಲಿ, ಹಬ್ಬಾ, ಈ ಮುತ್ತಿನ ಹಾರ ಎಷ್ಟೊಂದು ಚೆನ್ನಾಗಿದೆ. ಕಪ್ಪಾಗಿರುವ ನನ್ನ ಕುತ್ತಿಗೆಗೆ ಬಿಳಿಯಾಗಿ ಹಾಕಿದ್ರೆ ಪಳಪಳ ಅಂತ ಹೊಳಿತಾ ಇರುತ್ತೆ. ಹೌದು, ಈ ತುನಿಗೆ ಇದೆಲ್ಲ ಯಾಕೆ? ಇದು ಅವಳಿಗೆ ಸಿಗ್ಬಾರ್ದು, ನನ್ನ ಕುತ್ತಿಗೆಯಲ್ಲೇ ಹೊಳಿತಾ ಇರ್ಬೇಕು. ಚಿಚುಕಾಗೆ ಮರದಿಂದ ಕೆಳಗಡೆ ಇಳಿದು ಅವರ ಮುಂದ್ಗಡೆ ನಿಂತ್ಕೊಂಡ್ಲು. ಅವರ ಮುಂದ್ಗಡೆ ಅವಳು ಒಳ್ಳೆಯವಳ ತರ ನಾಟಕ ಮಾಡಿದ್ಲು. ತುನಿ, ಮುತ್ತಿನ ಹಾರ ತಗೊಂಡಾ? ಪರವಾಗಿಲ್ಲ, ಎಷ್ಟೊಂದು ಚೆನ್ನಾಗಿದೆ. ಇದು ವರ್ಜಿನಲ್ಲ, ಇವಾಗೆಲ್ಲ ಮಾರ್ಕೆಟಲ್ಲಿ ನಕಲಿ ಮಾರಾಟ ಆಗ್ತಿದೆ. ಇಲ್ಲ ಇಲ್ಲ, ಇದು ಫ್ಯೂರ್ ಆಗಿದ್ದೆ. ನಮ್ಮ ಅಜ್ಜಿಯ ಜ್ಞಾಪಕಕ್ಕೋಸ್ಕರ ನಾನು ತಗೊಂಡಿದ್ದು. ಅವರಿಗೆ ಮುತ್ತಿನ ಹಾರ ಅಂದ್ರೆ ತುಂಬಾ ಇಷ್ಟ. ಸರಿ ತುನಿ, ಭದ್ರವಾಗಿ ತೆಗ್ದಿಟ್ಕೋ. ಇವಾಗೆಲ್ಲ ಕಾಲ ಚೆನ್ನಾಗಿಲ್ಲ, ಯಾರಾದ್ರೂ ಎತ್ಕೊಂಡೋಗ್ಬಿಡ್ತಾರೆ. ಆದ್ರೆ ಮನಸ್ಸೊಳಗಡೆ ಆ ಕಳ್ಳ ನಾನೇ ಅಂತ ಅಂದ್ಕೊಳ್ತಾ ಇದ್ಲು. ಆ ದಿನ ರಾತ್ರಿ ಎಲ್ರೂ ನಿದ್ರೆ ಮಾಡ್ತಿದ್ರು. ಆದ್ರೆ ಚಿಚಿಗೆ ಮಾತ್ರ ನಿದ್ರೆ ಬರ್ಲೇ ಇಲ್ಲ. ಅವಳ ಕಣ್ಣಿನ ಮುಂದ್ಗಡೆ ಆ ಮುತ್ತಿನ ಹಾರ ಬಂದು ಬಂದು ಹೋಗ್ತಾ ಇತ್ತು. ಆವಾಗ ಚಿಚ್ಚು ಪಕ್ಕದಲ್ಲಿದ್ದ ಚಿನ್ನು ಹತ್ರ, ಲೇ ಚಿನ್ನು, ಚಿನ್ನು, ನಿದ್ರೆ ಮಾಡ್ತಾ ಇದೀಯಾ? ಎದ್ದೇಳೋ. ಚಿನ್ನು ಕಣ್ಬಿಟ್ಟು ನೋಡಿ, ಏನಮ್ಮ, ದೆವ್ವ ಬಂತ? ದೆವ್ವ ಅಲ್ಲ ಕಣೋ, ಆ ಮುತ್ತಿನ ಹಾರ ನನಗೆ ಬೇಕು. ಆ ಮುತ್ತಿನ ಹಾರ ನನ್ನ ಕಣ್ಮುಂದೆ ಕಾಣ್ತಾ ಇದೆ. ನನಗೆ ನಿದ್ರೆನೇ ಬರ್ತಾ ಇಲ್ಲ. ಚಿನ್ನು ಹೆದರ್ಕೊಂಡೇ ಎದ್ದ. ಅವನು ಭಯದಿಂದ, ಅಮ್ಮ, ಅದು ಕಳ್ಳತನ ಮಾಡೋದು ಒಳ್ಳೇದಲ್ಲ. ತುನಿಯತ್ತೆ ನಮ್ಮ ಫ್ರೆಂಡ್ ಅಲ್ವಾ, ಅವ್ರ ಜೊತೆನೆ ಕಳ್ಳತನ ಮಾಡಬಾರ್ದಮ್ಮ. ಲೇ, ಬಾಯಿ ಮುಚ್ಚೋ. ಗೆಳೆತನ ಬೇರೆ, ಆಭರಣ ಬೇರೆ. ನನಗೆ ಆ ಮುತ್ತಿನ ಹಾರ ಬೇಕು. ಅದಕ್ಕೆ ನಾನು ಹೋಗಿ ತಗೋತೀನಿ. ನೀನ್ ಬಂದ್ರೆ ಬಾ, ಬರೋದಿದ್ರೆ ಬಿಡು, ನಾನೇ ಹೋಗಿ ಎತ್ಕೊಂಡ್ಬರ್ತೀನಿ. ಚಿಚುಕಾಗೆ ಎದ್ದು ಮುಖಕ್ಕೆ ಒಂದು ಬಟ್ಟೆನ ಕಟ್ಕೊಂಡು ಮನೆಯಿಂದ ಹೊರಗಡೆ ಹೋದ್ಲು. ತಾಯಿನ ತಡೆಯಕ್ಕಾಗದೆ, ಅವಳನ್ನ ಹಾಗೇನೆ ಬಿಡಕ್ಕೂ ಆಗದೆ ಚಿನ್ನು ಕೂಡ ಅವಳ ಹಿಂದೆನೆ ಹೋದ. ಚಿಚುಕಾಗೆ ಮನೆಗೆ ಹೋಗಿ ನೋಡಿದಾಗ ಟುನಿಯ ಮನೆ ಮುಚ್ಚಿತ್ತು. ಕಿಟಕಿ ಬಾಗಿಲು ಮಾತ್ರ ತೆರೆದಿತ್ತು. ಅವಳು ಕಿಟಕಿಯಿಂದ ಒಳಗಡೆ ಏನ್ ನಡೀತಿದೆ ಅಂತ ನೋಡೋದ್ಲು. ಒಳಗಡೆ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಗಾಢವಾದ ನಿದ್ರೆಯಲ್ಲಿದ್ರು. ಅಲ್ಲೇ ಪಕ್ಕದಲ್ಲಿ ಆ ಮುತ್ತಿನ ಹಾರದ ಬಾಕ್ಸ್ ಕೂಡ ಇತ್ತು. ಚಂದಮಾಮನ ಬೆಳಕಿನಲ್ಲಿ ಆ ಬಾಕ್ಸ್ ಚೆನ್ನಾಗಿ ಕಾಣಿಸ್ತು. ಲೇ ಚಿನ್ನು, ನೀನ್ ಇಲ್ಲೇ ನಿತ್ಕೊಳ್ಳೋ. ಯಾರಾದ್ರೆ ಬಂದ್ರೆ ಕಾಕ ಅಂತ ಕಿರ್ಚಬೇಡ, ಕೂಕು ಅಂತ ಕಿರ್ಚು. ಅವಾಗ ಯಾರಿಗೂ ನಿನ್ ಮೇಲೆ ಸಂದೇಹ ಬರೋದಿಲ್ಲ. ಕೋಳಿ ಅಂತ ತಿಳ್ಕೊತಾರೆ. ಅಮ್ಮೋ, ಆದ್ರೆ ನಂಗೆ ಭಯ ಆಗ್ತಿದೆ. ಕಾಲೆಲ್ಲ ನಡುಗ್ತಾ ಇದೆ. ಚಿಚುಕಾಗಿ ತುಂಬಾನೇ ಕಷ್ಟಪಟ್ಟು ಅದರ ರೆಕ್ಕೆನ ಒಳಗಡೆ ಬಿಟ್ಟು ಆ ಬಾಕ್ಸನ್ನ ಮೇಲೆ ಹೊರಗಡೆ ತೆಗೀತು. ಆಮೇಲೆ ಅದರಲ್ಲಿರುವ ಮುತ್ತಿನ ಹಾರಾನ ಮೇಲೆ ತೆಗಿತಾ ಇದ್ದಾಗ ಇದ್ದಕ್ಕಿದ್ದಂತೆ ಬುಜ್ಜಿ ಆವಾಗ ಎಚ್ಚರವಾದ್ಲು. ಆವಾಗ ಬುಜ್ಜಿ ನಿದ್ರೆಯಲ್ಲೇ, ಅಮ್ಮ, ನನಗೆ ಲಡ್ಡು ಬೇಕು, ದೊಡ್ಡ ಲಡ್ಡು. ಚಿಚುಗೆ ಹೃದಯನೇ ನಿಂತೋದ ಹಾಗೆ ಇತ್ತು. ಅವಳು ಅಲ್ಲಾಡದೆ ವಿಗ್ರಹದ ತರ ನಿಂತ್ಲು. ಅಯ್ಯೋ, ಎದ್ಬಿಟ್ಲಾ? ಎದ್ರೆ ನನ್ ಕೆಲ್ಸನೇ ಆಗಲ್ವೇ? ಹಾಗಂತ ಹೆದರಿದ್ಲು. ಆದ್ರೆ ಅವಳ ಅದೃಷ್ಟ ಬುಜ್ಜಿ ಪುನಃ ನಿದ್ರೆ ಮಾಡ್ತಾ ಇದ್ಲು. ಅವಳು ಅಮ್ಮಯ್ಯ, ತಪ್ಪಿಸ್ಕೊಂಡೆ ಅಂತ ಅಂದ್ಕೊಂಡ್ಲು. ಬಾರೋ ಚಿನ್ನು, ಕೆಲ್ಸ ಮುಗೀತು, ಇಲ್ಲಿಂದ ಓಡೋಗೋಣ. ಚಿಚುಕಾಗೆ ಆ ಮುತ್ತಿನ ಹಾರನ ತಗೊಂಡು ಅಲ್ಲಿಂದ ಮನೆಗೆ ಹೋಯಿತು. ಅಟಕದ ಮೇಲೆ ಇರುವ ಒಂದು ದೊಡ್ಡ ಮಡಿಕೆಯಲ್ಲಿ ಆ ಹಾರವನ್ನ ಅವಳು ತೆಗ್ದಿಟ್ಲು. ಇವಾಗ ಈ ಹಾರ ನಂದು. ನಾಳೆ ಎಲ್ಲರೂ ಊರೆಲ್ಲ ಹುಡ್ಕಾಡ್ತಾರೆ. ಆದ್ರೆ ಈ ಹಾರ ಯಾರಿಗೆ ಸಿಗಲ್ಲ. ಇದು ನಂದು. ನಾನು ಮಹಾರಾಣಿ. ಮರುದಿನ ಬೆಳಗ್ಗೆ ಟುನಿಗುಬ್ಬಚ್ಚಿ ಎಚ್ಚರವಾಗಿ ನೋಡಿದಾಗ ಟೇಬಲ್ ಮೇಲೆ ಇಟ್ಟಿದ್ದ ಆ ಜ್ವೆಲ್ ಬಾಕ್ಸ್ ಇಲ್ಲ. ಅವಳಿಗೆ ಅದನ್ನ ನೋಡಿ ಭಯ ಆಯಿತು. ಅಯ್ಯೋ ದೇವ್ರೆ, ನನ್ನ ಹಾರ ಯಾರೋ ಎತ್ಕೊಂಡೋಗ್ಬಿಟ್ಟಿದ್ದಾರೆ. ನಮ್ಮ ಅಜ್ಜಿಯ ನೆನಪಿಗೋಸ್ಕರ ನಾನು ಇಟ್ಕೊಂಡಿದ್ದೆ. ಅವಳ ಶಬ್ದ ಕೇಳಿ ಪಕ್ಷಿಗಳು ಎಲ್ರೂ ಅಲ್ಲಿಗೆ ಬಂದ್ರು. ಮಹಿ ಹದ್ದು, ಚೋಟಿಗಿಳಿ, ಲೂಸಿ ಪಾರಿವಾಳ
ಇದ್ರಲ್ಲಿ ಆಶ್ಚರ್ಯ ಏನು ಅಂದ್ರೆ ಚಿಚುಕಾಗೆ ಕೂಡ ಅವಳಿಗೆ ಏನೂ ಗೊತ್ತಿಲ್ಲದೆ ಇರುವ ಹಾಗೆ ಅಲ್ಲಿಗೆ ಬಂದ್ಲು. ಅಯ್ಯೋ ತುನಿ, ಏನಿದು? ನಾನು ನೆನ್ನೆನೇ ಹೇಳ್ದೆ ಅಲ್ವಾ, ಯಾರಾದ್ರೂ ನೋಡಿದ್ರೆ ಕಳ್ಳತನ ಮಾಡ್ತಾರೆ ಅಂತ. ಹಾಗೇನೆ ಕಳ್ಳತನ ಮಾಡ್ಬಿಟ್ರಾ? ನಮ್ಮ ಊರಲ್ಲಿ ಕಳ್ಳರು ಬಂದಿದ್ದಾರಾ? ಯಾರ್ ಮಾಡಿರ್ಬೋದು? ನಮ್ಮ ಊರಲ್ಲಿ ಈ ರೀತಿ ಕಳ್ಳರಿದ್ದಾರಾ? ಹೊರಗಿಂದ ಯಾರಾದ್ರೂ ಬಂದಿರ್ಬೋದಾ? ಬುಜ್ಜಿ ಗುಬ್ಬಚ್ಚಿ ಅಳುತ್ತಾ ಅನುಮಾನದಿಂದ, ಮಗಿ ತಾತ, ನನಗೆ ಅನುಮಾನ ಆಗ್ತಿದೆ. ನಿನ್ನೆ ರಾತ್ರಿ ನಾನು ನಿದ್ರೆ ಮಾಡುವಾಗ ಯಾರೋ ಕುಹು ಕುಹು ಅಂತ ಕಿರ್ಚ್ತಾ ಇದ್ರು. ಹೌದು, ಈ ಚಳಿಗಾಲದಲ್ಲಿ ಕೋಳಿಗಳು ಬರಲ್ಲ ತಾನೇ? ಅದು ವಸಂತ ಕಾಲದಲ್ಲೇ ಬರೋದು. ಮಹಿ ಅದು ಆಲೋಚನೆ ಮಾಡಿ, ನಿಜಾನೇ, ಚಳಿಕಾಲದಲ್ಲಿ ಕೋಳಿಯ ಹಾಗೆ ಕಿರ್ಚೋದು ಅಂದ್ರೆ ಯಾರೋ ಬೇಕು ಅಂತನ ಮಾಡಿರ್ಬೇಕು. ಯಾರೋ ಕಳ್ಳರು ನಮ್ಮ ಊರೊಳಗೆ ಬಂದಿದ್ದಾರೆ. ನಮ್ಮ ಊರಿನಲ್ಲಿ ಪ್ರತಿಯೊಂದು ಮನೆಯಲ್ಲಿ ಹುಡುಕ್ಬೇಕು. ಅದನ್ನು ಕೇಳಿ ಚಿಚ್ಚು, ಎಲ್ಲರ ಮನೆಯಲ್ಲಿ ಹುಡುಕ್ಬೇಕಾ? ಯಾಕೆ ಮಗಿಯವ್ರೆ? ನಮ್ಮ ಮನೆಯೆಲ್ಲ ಶುದ್ಧವಾಗಿದೆ. ಅದು ಮಾತ್ರನಾ, ನಾನ್ ನನ್ನ ಮನೆಯೊಳಗೆ ಯಾರನ್ನ ಕೂಡ ಬರ್ಲಿಕ್ಕೆ ಬಿಡೋದಿಲ್ಲ. ನನ್ನ ಮನೆ ಎಷ್ಟೊಂದು ಸ್ವಚ್ಛದಿಂದ ಇಟ್ಕೊಂಡಿದೀನಿ, ಯಾರು ಬರಬಾರ್ದು. ಚಿಚ್ಚು, ಕಳ್ಳರು ನಮ್ಮ ಮಧ್ಯೆ ಕೂಡ ಇರ್ಬೋದು. ನಿಜಾಯಿತಿಯಾಗಿ ಇರುವವರು ಯಾಕೆ ಚಿಂತೆ ಮಾಡಬೇಕು? ಮೊದಲು ನಿನ್ ಮನೆಯಿಂದನೇ ಆರಂಭಿಸ್ತೀವಿ. ಚಿಚ್ಚು ಹೆದರ್ಕೊಂಡೆ, ನನ್ ಮನೆಯಿಂದನಾ? ಯಾಕೆ? ನಾನು ನಿಮ್ಮಲ್ಲಿ ಒಬ್ಳಲ್ವಾ? ನನ್ ಮೇಲೇನೆ ಸಂದೇಹನಾ? ಇದು ಸರಿ ಇಲ್ಲ ಚಿಚ್ಚು, ಇದು ತಪ್ಪಲ್ಲ. ಕಳ್ಳ ಯಾರು ಅಂತ ಕಂಡಿಡಿಬೇಕಂದ್ರೆ ಎಲ್ಲ ಕಡೆನೂ ಹುಡ್ಕಾಡ್ಬೇಕು. ಎಲ್ರೂ ಸೇರಿ ಚಿಚುಕಾಗಿಯ ಮನೆಗೆ ಹೋದ್ರು. ಚಿಚುಗೆ ಭಯ ಶುರುವಾಯಿತು. ಆ ಹಾರನ ನಾನು ಅಟ್ಟದ ಮೇಲೆ ಇಟ್ಟಿದ್ದೀನಿ. ಇವರು ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನನ್ ಮರ್ಯಾದೆ ಹೋಗ್ಬಿಡುತ್ತೆ. ಹಾಗೆ ಮನ್ಸಲ್ಲಿ ಅಂದ್ಕೊಂಡ್ಲು. ಚೋಟು, ನೀನ್ ಅಡಿಗೆ ಮನೆ ನೋಡು. ಲೂಸಿ, ನೀನು ಹಾಲಲ್ಲಿ ನೋಡು. ನಾನು ಅಟ್ಟದ ಮೇಲೆ ನೋಡ್ತೀನಿ. ಹಳೆ ವಸ್ತುಗಳಿರುತ್ತೆ ಅಲ್ವಾ? ಅದನ್ನು ಕೇಳಿ ಚಿಚ್ಚು ಹೆದರ್ಕೊಂಡೆ, ಅಯ್ಯೋ ಮಗಿಯವ್ರೆ, ಅಟ್ಟದ ಮೇಲೆನ ಅಲ್ಲಿ ಬೇಡ. ಅಲ್ಲಿ ಧೂಳೆಲ್ಲ ಜಾಸ್ತಿ ಇರುತ್ತೆ. ನಿಮಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ನಾನೇ ನೋಡ್ತೀನಿ ಇರಿ. ಅಯ್ಯೋ ಚಿಚ್ಚು, ನನಗೆ ಅಲರ್ಜಿ ಅಲ್ಲ, ಏನೂ ಇಲ್ಲ. ನನಗೇನೂ ಆಗಲ್ಲ. ಮಹಿ ಹದ್ದು ಅಟ್ಟದ ಮೇಲೆ ಹೋಯ್ತು. ಅಲ್ಲಿ ಸುಮಾರು ಮಡಿಕೆಗಳು ಇತ್ತು. ಒಂದೊಂದು ಮಡಿಕೆನ ಅಲ್ಲಾಡ್ಸಿ ನೋಡ್ತಾ ಇತ್ತು. ಚಿಚುವಿಗೆ ಹೃದಯದ ಬಡಿತ ಜಾಸ್ತಿ ಆಗ್ತಾ ಇತ್ತು. ಚಿಚು ಅವಳ ಮನ್ಸಲ್ಲಿ, ಮುಗೀತು, ನನ್ ಕೆಲ್ಸ ಎಲ್ಲ ಮುಗ್ದೋಯ್ತು. ನನ್ ಮರ್ಯಾದೆ ಹೋಯ್ತು. ಲೇ ಚಿನ್ನು, ಬಾರೋ, ಏನಾದ್ರೂ ಒಂದ್ ಮಾಡೋ. ಚಿನ್ನುಕಾಗಿಗೆ ಒಂದು ಐಡಿಯಾ ಬಂತು. ಅವನು ಮನೆ ಹಿಂದ್ಗಡೆ ಹೋಗಿ ಅಲ್ಲಿರುವ ಒಣಗಿದ ಹುಲ್ಲಿಗೆ ಬೆಂಕಿ ಇಟ್ಟ. ಅಮ್ಮ ಅಮ್ಮ, ಬೆಂಕಿ ಬೆಂಕಿ ಅಮ್ಮ, ಮನೆ ಮುಂದೆ ಬೆಂಕಿ, ಯಾರಾದ್ರೂ ಬನ್ನಿ. ಎಲ್ರೂ ತಕ್ಷಣ ಮನೆ ಹಿಂದ್ಗಡೆ ಹೋದ್ರು. ಮಹಿ ಹದ್ದು ಕೂಡ ಕೆಳಗಡೆ ಇಳಿದು ಬಂತು. ಆವಾಗ ಎಲ್ರೂ ನೀರು ಇದು ಉರಿತಾ ಇದ್ದ ಆ ಬೆಂಕಿನ ಹೇಗೋ ಕಷ್ಟಪಟ್ಟು ಆರ್ಸಿದ್ರು. ಅಬ್ಬಾ, ಎಷ್ಟು ದೊಡ್ಡ ಅನಾಹುತದಿಂದ ನನ್ ಮಗ ನನ್ನ ಕಾಪಾಡಿದಾನೆ. ಮಗಿಯವ್ರೆ, ಪರಿಶೋಧನೆ ಮಾಡಿದ್ದು ಸಾಕು, ನಿಲ್ಸಿ. ಸರಿ, ಇವತ್ತಿಗೆ ಇದು ಸಾಕು. ನಾಳೆ ಹುಡ್ಕಾಡೋಣ. ಕಳ್ಳ ಸಿಗುವುದು ಮುಖ್ಯ, ಜೀವನು ಮುಖ್ಯ ತಾನೇ. ಎಲ್ರೂ ಅಲ್ಲಿಂದ ಹೋದ್ರು. ಚಿಚು ಸಂತೋಷ ಪಟ್ಲು, ಆದ್ರೆ ಭಯ ಅಂತೂ ಹೋಗ್ಲೇ ಇಲ್ಲ. ಚಿನ್ನು, ನೀನನ್ನ ಇವತ್ತು ಕಾಪಾಡಿದ್ಯಾ ಕಣೋ. ಆದ್ರೆ ನಾಳೆ ಮಗಿ ಮತ್ತೆ ಬರ್ತಾರೆ. ಯಾರನ ಎಲ್ಲಾದ್ರೂ ಔಸಿಡ್ಬೇಕು. ಎಲ್ಲಿಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ, ಇದ್ನ ಮತ್ತೆ ತುನಿ ಅತ್ತೆಗೆ ಕೊಟ್ಬಿಡೋಣ. ನನಗೆ ನಿದ್ರೆ ಬರ್ತಾ ಇಲ್ಲ, ತುಂಬಾ ಭಯ ಆಗ್ತಿದೆ. ಅಯ್ಯೋ ಹುಚ್ಚ, ಇದನ್ನ ತಗೊಂಡೋಗಿ ಕೊಟ್ರೆ ನಾವು ಕಳ್ರು ಅಂತ ಸಿಕ್ಕಾಕೋತೀವಿ. ನಾವು ಎಲ್ಲಾದ್ರೂ ಬಾವಿಗೆ ಹಾಕೋಣ ಅಂದ್ರೆ ಹಾಕಕ್ಕಾಗಲ್ಲ. ಬಾವಿ ಹತ್ರ ಇರುವ ಗೋಡೆ ಹತ್ರ ಔಸಿಡೋಣ, ಅದೇ ಸೇಫ್ ಆದ ಪ್ಲೇಸು. ಆ ದಿನ ರಾತ್ರಿಯ ಸಮಯ ಚಿಚುಕಾಗೆ ಯಾರಿಗೂ ಗೊತ್ತಿಲ್ಲದೆ ಬಾವಿಯ ಹತ್ತಿರ ಆ ಮುತ್ತಿನ ಹಾರನ ತಗೊಂಡು ಹೋದ್ಲು. ಅವಳು ಮೇಲೆ ಬಾವಿಯೊಳಗಡೆ ಇಳಿದು ಕಲ್ಲಿನ ಮಧ್ಯದಲ್ಲಿ ಆ ಮುತ್ತಿನ ಹಾರನ ಇಟ್ಲು. ಆದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇರುವ ವಿಷಯ ಏನು ಅಂದ್ರೆ ಅವರನ್ನ ಒಬ್ರು ಗಮನಿಸ್ತಾ ಇದ್ರು. ಬುಜ್ಜಿ ಹಾರ ಹೋಯ್ತು ಅನ್ನುವ ಬೇಜಾರಲ್ಲಿ ಆ ದಿನ ರಾತ್ರಿ ಇಡೀ ನಿದ್ರೆ ಮಾಡ್ತಾನೆ ಇಲ್ಲ. ಆ ಸಮಯದಲ್ಲಿ ಚಿಚುಕಾಗೆ ರಹಸ್ಯವಾಗಿ ಏನೋ ತಗೊಂಡು ಹೋಗೋದನ್ನ ಬುಜ್ಜಿ ನೋಡಿ ಅವಳು ಕೂಡ ತಕ್ಷಣ ಆ ಬಾವಿಯ ಹತ್ತಿರ ಹೋದ್ಲು. ಬಾವಿಯೊಳಗಡೆ ಏನಿದೆ ಅಂತ ಅವಳು ಇಣುಕಿ ನೋಡಿದ್ಲು. ಹಾಗಾದ್ರೆ ಕಳ್ಳ ಚಿಚ್ಚು ಅತ್ತೆನಾ? ಹಾರನ ಕದ್ಬಿಟ್ಟು ಯಾರಿಗೆ ಗೊತ್ತಿಲ್ಲದೆ ಬಾವಿಯೊಳಗೆ ಔಸಿಟ್ಟಿದಾರಾ? ನಾಳೆ ಎಲ್ಲರ ಮುಂದೆ ಚಿಚ್ಚು ಅತ್ತೆನೆ ಕಳ್ಳಿ ಅಂತ ನಾನ್ ನಿರೂಪಿಸ್ತೀನಿ. ಮರುದಿನ ಬೆಳಗ್ಗೆ ಮಹಿಯದ್ದು ಪುನಃ ಚೆಕ್ ಮಾಡೋದಕ್ಕೋಸ್ಕರ ಬಂತು. ಗೀತಾತ, ನಿನ್ನೆ ನಾವು ಮನೆ ಹುಡ್ಕೋದೇನು ಬೇಕಾಗಿಲ್ಲ. ಕಳ್ಳ ಯಾರು, ಕದ್ದಿದ್ನ ಎಲ್ಲಿ ಔಸಿಟ್ಟಿದ್ದಾರೆ ಅಂತ ನನಗೆಲ್ಲ ಗೊತ್ತಾಯ್ತು. ಎಲ್ರೂ ಆಶ್ಚರ್ಯಪಟ್ರು. ಚಿಚುಕಾಗಿಯ ಮುಖ ಬಾಡಿ ಹೋಯ್ತು. ಅವಳಿಗೆ ಕೈಕಾಲೆಲ್ಲ ನಡುಗ್ತಾ ಇತ್ತು. ಏನ್ ಬುಜ್ಜಿ, ಚಿಕ್ಕ ಮಕ್ಕಳ ಹಾಗೆ ಮಕ್ಕಳ ಆಟ ಆಡ್ಬೇಡ ಬಿಡು. ಅತ್ತೆ, ನಾನು ಚಿಕ್ಕ ಹುಡುಗಿ ಏನೂ ಅಲ್ಲ. ನಿನ್ನೆ ರಾತ್ರಿ ನೀವು ಬಾವಿಯೊಳಗೆ ಔಸಿಟ್ಟಿದ್ನ ನಾನು ನೋಡ್ದೆ. ಹಾರ ಕೂಡ ಇವಾಗ ಬಾವಿಯೊಳಗೇನೆ ಇದೆ. ಎಲ್ರೂ ಬಾವಿ ಹತ್ತಿರ ಹೋದ್ರು. ಮಹಿಹದ್ದು ಬಾವಿಯೊಳಗಡೆ ಇಳಿದು ನೋಡಿದಾಗ ಅಲ್ಲಿ ಕಾಣೆಯಾಗಿದ್ದ ಮುತ್ತಿನ ಹಾರ ಇತ್ತು. ಅದನ್ನ ತಗೊಂಡು ಹೊರಗಡೆ ಬಂತು. ನನ್ನ ಹಾರ, ದೇವ್ರೇ, ನನ್ನ ಹಾರ ಸಿಕ್ತು. ಆವಾಗ ಮಹಿಹದ್ದು, ಈ ಕೆಲಸ ಮಾಡಿದ್ದು ನೀನಾ? ನೀನಲ್ಲ, ಒಬ್ಳು ಗೆಳತಿಯ. ಒಂದು ಗೆಳತಿಗೇನೆ ಈ ರೀತಿ ದ್ರೋಹ ಮಾಡ್ತಿದ್ಯಾ? ನಿನ್ನಂತವಳನ್ನ ಈ ಊರಲ್ಲೇ ಇಟ್ಕೋಬಾರ್ದು. ಊರಿಂದ ಆಚೆ ಕಳಿಸ್ಬೇಕು. ನಿನಗಿಲ್ಲಿ ಇರ್ಲಿಕ್ಕೆ ಅರ್ಹತೆ ಇಲ್ಲ. ಚಿಚು ಕಾಲಲ್ಲಿ ಬಿದ್ದು ಅಳುತ್ತಾ,
ಮಗಿಯವರೇ, ಬೇಡ, ನನ್ನನ್ನು ಕ್ಷಮಿಸಿ. ಹಾರದ ಮೇಲೆ ಆಸೆ ಪಟ್ಟು ಈ ರೀತಿ ತಪ್ಪು ಮಾಡ್ಬಿಟ್ಟೆ. ಬುಜ್ಜಿ, ನನ್ನನ್ನು ಕ್ಷಮಿಸಮ್ಮ. ಈ ಊರ್ ಬಿಟ್ಟು ನನ್ನ ಹೊರಗೆ ಕಳಿಸ್ತಾ ಇದ್ದಾರೆ. ನನ್ನ ಮಗನ ಮೇಲೆ ಆಣೆ, ಇನ್ ಮುಂದೆ ಈ ರೀತಿ ತಪ್ಪನ್ನ ನಾನು ಯಾವತ್ತೂ ಮಾಡಲ್ಲ. ಟುನಿ ಆ ಮುತ್ತಿನ ಹಾರನ ತಗೊಂಡು, ಇವ್ರೆ ಬೇಡ, ಚಿಚ್ಚುನ ಊರ್ ಬಿಟ್ಟು ಕಳ್ಸದ್ ಬೇಡ. ಅವಳು ತಪ್ಪು ಏನು ಅಂತ ಅವಳು ತಿದ್ಕೊಂಡ್ಬಿಟ್ಲು. ಇನ್ ಮುಂದೆ ಅವಳು ಆ ರೀತಿ ತಪ್ಪು ಮಾಡಲ್ಲ, ಬಿಟ್ಬಿಡಿ. ನೀನು ತುಂಬಾ ಒಳ್ಳೆಯವಳು, ಅದಕ್ಕೆ ಇವಳನ್ನ ನೀನಿವತ್ತು ಕ್ಷಮಿಸಿದೀಯಾ. ಆದ್ರೂ ಇವಳಿಗೆ ಶಿಕ್ಷೆ ಆಗ್ಲೇಬೇಕು. ಇಲ್ಲಿ ನೋಡು ಚಿಚ್ಚು, ಇವತ್ತಿಂದ ನೀನು ಬಾವಿಗೆ ಕಾವಲಾಗಿ ಕಾಯ್ಬೇಕು. ಯಾರು ಕೂಡ ಬಾವಿಯಿಂದ ನೀರ್ ತೆಗೆದು ನೀರ್ನ ವ್ಯರ್ಥ ಮಾಡಬಾರ್ದು, ಕಸ ಹಾಕ್ಬಾರ್ದು. ಸರಿ ಮಗಿಯವ್ರೆ, ಈ ಬಾವಿ ನನ್ನ ಪಾಪನ ತೋರ್ಸ್ಕೊಡ್ತು. ಅದರ ಪ್ರಾಯಶ್ಚಿತ್ತವಾಗಿ ಇನ್ಮುಂದೆ ಈ ಬಾವಿಗೆ ನಾನ್ ಕಾವಲಾಗಿರ್ತೀನಿ. ಇನ್ಮುಂದೆ ಕಳ್ಳತನ ಮಾಡೋದಿಲ್ಲ. ಆ ದಿನದಿಂದ ಚಿಚುಕಾಗೆ ಅವಳ ಕಳ್ಳ ಬುದ್ಧಿಯನ್ನೆಲ್ಲ ಬಿಟ್ಟು ನಿಯತ್ತಾಗಿ ಬದುಕಿದ್ಲು.